ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ 11 ಬಲಿ. ಕಾರಣಕರ್ತರು ಯಾರು ಅಂದರೆ ಮೇನ್ಲಿ ಪೊಲೀಸ್ ಅಧಿಕಾರಿಗಳು ಅನ್ನುವ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ಕೇಶವ ಪ್ರಸಾದ್ರೆ ಕಾಂಗ್ರೆಸ್ ವಕ್ತಾರ ಬ್ರಿಜೇಶ್ ಕಾಳಪ್ಪ ಅವರ ವಾದವನ್ನು ಕೇಳಿಸ್ಕೊಂಡ್ರಿ. ಸರ್ಕಾರದ ಹತ್ರ ಏನೋ ಇನ್ಫಾರ್ಮೇಷನ್ ಇರುತ್ತೆ, ಅದರ ಆಧಾರದ ಮೇಲೆ ಏನೇನು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ಏನೋ ಸತ್ಯ ಬೇಕು ಅಂದರೆ ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರೋ ತನಕ ಕಾಯ್ದೆ ಅಂತಾರೋ. ನೋಡಿ, RCB ಒಂದು ಪ್ರೈವೇಟ್ ಕ್ಲಬ್ಬು. ಕಾರ್ಯಕ್ರಮ ವಿಜಯ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಾಪ್ತ ಆಯಿತು. ಅದು 18 ವರ್ಷಗಳ ನಂತರ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಗೆ ಖುಷಿ ತಂದಿದ್ದ ವಿಷಯನೇ. ಆದರೆ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಪೂರ್ವ ಸಿದ್ಧತೆಯ ಅವಶ್ಯಕತೆ ಇದ್ದೇ ಇರುತ್ತೆ. ರಾಜ್ಯ ಸರ್ಕಾರಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಗಮನ ಇರಬೇಕು. ಹಿಂದೆ ಬಾಂಬೆನಲ್ಲೂ ಕೂಡ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ಜುಹು ಬೀಚಿನ ಪಕ್ಕದಲ್ಲಿ ನೋಡ್ತು ಅಂತಂದ್ರೆ ಜನಸ್ತೋಮ, ಅಲ್ಲಿ ರಸ್ತೆನೇ ಕಾಣಿಸ್ತಾ ಇರಲಿಲ್ಲ. ಆದರೆ ಕಾರ್ಯಕ್ರಮ ಅವ್ರು ಗೆದ್ದು ಬಂದು 1 ವಾರದ ನಂತರ ಎಲ್ಲ ಪೂರ್ಣ ಸಿದ್ಧತೆಯೊಂದಿಗೆ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ 24 ತಾಸಿನ ಒಳಗೆ 24 ತಾಸಿನ ಒಳಗಡೆನೆ ಈ ಕಾರ್ಯಕ್ರಮ ಮಾಡಬೇಕು. ನಿಗದಿತ 3 ಕಾರ್ಯಕ್ರಮಗಳ ಪೈಕಿ ಒಂದು ಕಾರ್ಯಕ್ರಮ ಇದ್ದದ್ದು ವಿಧಾನಸೌಧದ ಎದುರಿಗಿನಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಓಪನ್ ಬಸ್ ನಲ್ಲಿ ರ್ಯಾಲಿ ಮಾಡಬೇಕು ಅನ್ನುವಂಥ. ಹೌದು, ಅದಕ್ಕೆ ಪರ್ಮಿಷನ್ ಇಲ್ಲ ಅಂದಾಗ ಮಧ್ಯಾಹ್ನ ಏನು ಟ್ವೀಟ್ ಮಾಡ್ತು ಸರ್ ಬಿಜೆಪಿ ಏನು ಟ್ವೀಟ್ ಮಾಡ್ತು, JDS ಏನು ಟ್ವೀಟ್ ಮಾಡ್ತು? ಅಭಿಮಾನಿಗಳು ವಿರಾಟ್ ಕೊಹ್ಲಿ ಮತ್ತು ತಂಡವನ್ನು ಕಣ್ತುಂಬಿಸಿಕೊಳ್ಳುವ ಅವಕಾಶವನ್ನು ಕಸಿದುಕೊಳ್ತಾ ಇದ್ದೀರಿ, ಅಸಮರ್ಥ ಗೃಹ ಸಚಿವ ಅಂತ ಹೇಳಿಲ್ವಾ ನೀವು? ಸರಿ ಇದೆ, ಅದು ಸರಿ ಇದೆ. 24 ತಾಸಿನಲ್ಲಿ ಯಾಕ್ರಿ ಈ ಕಾರ್ಯಕ್ರಮ ಬೇಕು ಅಂತ ಕೇಳಬೇಕಾಗಿತ್ತು. ಇವತ್ತಿನ ವಾದದ ಪ್ರಕಾರ ನೋಡಿ, ನನ್ನ ವಾದಕ್ಕೆ ಸ್ಟಿಕ್ ಆನ್ ಆಗೇನೆ ಹೇಳ್ತೀನಿ. ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಮಾಡೋದ್ರ ಬದಲು ಅಲ್ಲಿ ಯಾವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಇಳಿತಾರೋ ಅಲ್ಲಿಂದ ಹಿಡಿದು ಅವ್ರು HAL ಏರ್ಪೋರ್ಟ್ಗೆ ಬಂದು HAL ಏರ್ಪೋರ್ಟ್ ನಿಂದಾನೇ ದೊಡ್ಡ ಮೆರವಣಿಗೆನಲ್ಲಿ ಕರೆತರಬಹುದಾಗಿತ್ತು. ಅಥವಾ ಅವ್ರನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಳಿಸಿ ಅಷ್ಟು ಮಾರ್ಗದ ಮಧ್ಯದಲ್ಲಿ ಎಲ್ಲ ಸಿದ್ಧತೆಗಳು ಮಾಡಿ ನರೇಂದ್ರ ಮೋದಿ ಅವರು ರೋಡ್ ಶೋ ಆಗಲ್ವೇ, ಆ ರೀತಿಯಲ್ಲಿ ಇಡೀ ಕರ್ನಾಟಕದ ಮತ್ತೆ ಬೆಂಗಳೂರಿನ ಜನರನ್ನ ಕರೆಸಬಹುದಾಗಿತ್ತು. ಅಲ್ಲಿಗೆ ಬನ್ನಿ, ಸಾಲಲ್ಲಿ ನಿಂತ್ಕೊಳ್ಳಿ, ನೀವು ಕಣ್ತುಂಬ್ಕೊಳ್ಳಿ ನಿಮ್ಮ ಎಲ್ಲ ಸ್ಟಾರ್ಗಳನ್ನ ಅಂತ ಹೇಳಿ. ಅದನ್ನ ಬಿಟ್ಟು ತರಾತುರಿನಲ್ಲಿ ಕಾರ್ಯಕ್ರಮವನ್ನ ಯೋಜನೆ ಮಾಡಿ ನಾವೇನ್ ಹೇಳಿದ್ದು, ನಮ್ಮ ಟ್ವೀಟ್ ಸರಿ ಇತ್ತಲ್ವಾ? ಮೆರವಣಿಗೆಗೆ ಅವಕಾಶ ಕೊಡ್ಲಿಲ್ಲ, ಮೆರವಣಿಗೆಗೆ ಅವಕಾಶ ಕೊಡಬೇಕಿತ್ತು. ಏರ್ಪೋರ್ಟ್ ನಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಬರೋ ರೀತಿಯಲ್ಲಿ ರೋಡ್ ಶೋಗೆ ಅವಕಾಶ ಕೊಟ್ಟಿದ್ದಿದ್ರೆ ಜನನೇ ಸೇರ್ತಾ ಇರಲಿಲ್ಲ. ಇದಕ್ಕಿಂತ 10 ಪಟ್ಟು ಜನ ಜಾಸ್ತಿ ಸೇರ್ಬೋದಾಗಿತ್ತು. ಆವತ್ತು ಮೆಟ್ರೋದಲ್ಲಿ 9.66 ಲಕ್ಷ ಜನ ಓಡಾಡಿದ್ದಾರೆ ಅಂತ ಒಂದು ವರದಿ ಇದೆ. ಅಂದ್ರೆ 10 ಲಕ್ಷ ಜನದಷ್ಟು ಇಡೀ ರಸ್ತೆಗಳಲ್ಲಿ ಇರ್ತಾ ಇದ್ರಲ್ಲ, ಒಂದು ದೊಡ್ಡ ವಿಜೃಂಭಣೆಯ ಹಬ್ಬ ಆಗಿರೋದು. ಅಂದ್ರೆ 24 ತಾಸಿನಲ್ಲಿ ನೀವು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಕ್ರೆಡಿಟ್ ಅನ್ನೆಲ್ಲ ನಾನೇ ತಗೊಂಡ್ಬಿಡ್ಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋದು ಒಂದು. ಕಾರ್ಯಕ್ರಮನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡೋದ್ರ ಜೊತೆಗೇನೆ ಚಿನ್ನಸ್ವಾಮಿ ಸ್ಟೇಡಿಯಂ 2 ಕಡೆ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. KSCNವ್ರು ಕೇಳಿದ್ರು, RCBನವ್ರು ಕೇಳಿದ್ರು, ಒಂದು ಪ್ರೈವೇಟ್ ಏಜೆನ್ಸಿ ಕೇಳಿತ್ತು, ಡಿನೈ ಮಾಡ್ಬೋದಾಗಿತ್ತು ಅವ್ರಿಗೆ. ಮತ್ತೆ ಪೊಲೀಸ್ನವರು ಅಷ್ಟು ನಿಖರವಾಗಿ ಹೇಳಿದ್ರಲ್ಲ, ಕೊಡಬಾರ್ದು ಅನುಮತಿ, ತಪ್ಪಾಗುತ್ತಿದ್ದು ಅಂತ ಅಂದಾಗ ಸರ್ಕಾರ ಅದಕ್ಕೆ ಬದ್ಧತೆಯನ್ನು ತೋರಿಸಬೇಕಾಗಿತ್ತಲ್ವಾ? ಯಾರು ಒತ್ತಡಕ್ಕೆ ಮಾಡಿದ್ರಿ ನೀವು? 24 ತಾಸಿನಲ್ಲಿ ಈ ದೊಡ್ಡ ಕಾರ್ಯಕ್ರಮನ ನಾವು ಮಾಡ್ತೀವಿ ಅಂತ ಅಂದಾಗ ಎಷ್ಟು ಬೃಹತ್ ವ್ಯವಸ್ಥೆ ಬೇಕು, ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮ ತಗೋಬೇಕು, ಎಷ್ಟು ಆಂಬ್ಯುಲೆನ್ಸ್ಗಳು ಬೇಕು. ಒಂದು CM ಮೂವ್ ಆಗ್ತಾರೆ ಅಂದ್ರೆ ಎಷ್ಟು ಆಂಬ್ಯುಲೆನ್ಸ್ ಇರುತ್ತೆ, ಎಷ್ಟು ಫೈರ್ ಇಂಜಿನ್ ಇರುತ್ತೆ, ಎಷ್ಟು ಪೊಲೀಸ್ನವ್ರು ಇರ್ತಾರೆ. ಕೋರ್ಟ್ನಲ್ಲಿ ಕೊಟ್ಟಂತ ವರದಿನಲ್ಲಿ 1600 ಜನ ಪೊಲೀಸ್ನವ್ರು ಇದ್ರು ಅಂತೀರಿ. 1000 AG ಕೊಟ್ಟಿರುವಂತ ವರದಿ. ಅದೇ ಲೀಡರ್ಗಳು ಮಾತನಾಡ್ತಾ ಇದ್ದಾರೆ, DK ಸುರೇಶ್ 4-5 ಜನ ಪೊಲೀಸ್ನವ್ರು ಇದ್ರು. ಹಾಗಾದ್ರೆ ಯಾವ್ದು ಸರಿ ಅದು? ನೀವು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಎಷ್ಟು ದೂರ ಇದೆ, ರಸ್ತೆ ಹೇಗಿದೆ, ಜನರ ಮೂವ್ಮೆಂಟ್ ಹೇಗಿದೆ, ಇದನ್ನೆಲ್ಲ ಯೋಚನೆ ಮಾಡೋದು ಬೇಡವೇನೋ? ಪೊಲೀಸ್ ಅಧಿಕಾರಿಗಳು ಅವರೆಲ್ಲ ಏನು ಅಮಾಯಕರ? ದಯಾನಂದ್ ಅವರು ಕೂಡ ತುಂಬಾ ಹೈಲಿ ಡೆಸಿಗ್ನೇಟೆಡ್. ಅದ್ರ ಜೊತೆಯಲ್ಲಿ ADGP ಇದ್ದಾರೆ, DCP ಇದ್ದಾರೆ, ಅಲ್ಲಿ ಲೋಕಲ್ ಪೊಲೀಸ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅನುಭವ ಇಲ್ವಾ? ಈ ಥರದ್ದು ಎಷ್ಟೋ ಕಾರ್ಯಕ್ರಮ ಮಾಡಿ ಮೊನ್ನೆ ತಾನೇ ನಾವು ಪಹಲ್ಗಾಮ್ನಲ್ಲಿ ನಡೆದಿದ್ದಕ್ಕೆ ಆಪರೇಷನ್ ಸಿಂಧೂರ್ ಮಾಡಿದಾಗ ರಸ್ತೆನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಅದಕ್ಕೆ ತಡೆ ಒಡ್ಡಿದ್ರಿ ನೀವು. ಸಿದ್ಧತೆ ಇಲ್ಲ, ಅದಕ್ಕೆ ಇರಲ್ಲ, ಕಾರ್ಯಕ್ರಮದ ಸಿದ್ಧತೆಗೆ ನೀವು ಮೊದಲೇ ಪರ್ಮಿಷನ್ ತಗೊಂಡಿಲ್ಲ. ಸಾರ್ವಜನಿಕರು ಸಾಮಾನ್ಯವಾಗಿ ಮಾಡ್ತಾ ಇದ್ರಪ್ಪ, BJP ಕಾರ್ಯಕ್ರಮ ಅಲ್ಲ ಅಂತ ಅಂದಾಗ ಅದಕ್ಕೆ ತಡೆ ಒಡ್ಡಬಹುದಾದ್ರೆ ಇದಕ್ಕೆ ಹೇಗೆ ಅನುಮತಿ ಸಿಕ್ಬಿಡ್ತು ನಿಮಗೆ? ಪೊಲೀಸ್ ಅಧಿಕಾರಿಗಳು ಕೊಡಲ್ಲ ಅಂತ ಅಂದಾಗ ಅದನ್ನು ಓವರ್ ರೂಲ್ ಮಾಡಿದಂಥವ್ರು ಯಾರು? CM, DCM ಅಥವಾ ಹೋಮ್ ಮಿನಿಸ್ಟ್ರಾ ಅಥವಾ ಇನ್ಯಾರಾದ್ರೂ ವ್ಯಕ್ತಿಗಳು ಇದರಲ್ಲಿ ಕೈವಾಡ ಇದೆಯಾ? ಇದೆಲ್ಲ ಕೂಡ ಬೆಳಕಿಗೆ ಬರಬೇಕಲ್ವಾ? ಮತ್ತೆ ಮೊದಲು CM ಇದನ್ನು ಸಮರ್ಥಿಸ್ಕೊಂಡಿದ್ದು ಹೇಗೆ? ಎಲ್ಲ ಕಡೆನೂ ಕಾಲು ತುಳಿತಾಗುತ್ತೆ. ಅಲ್ಲ ಸ್ವಾಮಿ, ಕುಂಭಮೇಳದಲ್ಲಿ ಒಂದಿನಕ್ಕೆ 1.5 ಕೋಟಿ, 2 ಕೋಟಿ, 3 ಕೋಟಿ ಜನ ಬಂದ್ರು. ಆವತ್ತು ನಡಿಬಾರ್ದಂತ ಘಟನೆ ನಡೆದೋಯ್ತು. ತುಂಬಾ ಅಪರಾಧ ಅದು. 1954 ಪ್ರಯಾಗ್ರಾಜ್ದಲ್ಲಿ 800 ಜನ ಸತ್ತೋದ್ರು, 2000 ಜನಕ್ಕೆ ಗಾಯ ಆಯಿತು. 2003 ನಾಸಿಕ್ನಲ್ಲಿ 49 ಜನಕ್ಕೆ ಗಾಯ ಆಯಿತು.
ಹಾಗೇನೆ 2013 ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದಾಗ ಸುಮಾರು 40 ಜನ ಸತ್ತೋದ್ರು. ಈ ಬಾರಿನೂ 30 ಜನ ಸತ್ರು, 60 ಜನ ಗಾಯ ಆಯ್ತು. ತುಂಬಾ ದುಃಖ ಇದೆ, ಆಗ್ಬಾರ್ದಂತ ಘಟನೆ. ಪ್ರಸಾದ್ ಅವರೇ, ಸಾವುಗಳು ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಾವುಗಳೇ ನಿಮ್ಮ ದೃಷ್ಟಿಯಲ್ಲಿ ಯಾವ ಸರ್ಕಾರದ ಅವಧಿಯಲ್ಲಿ ಆದ ಸಾವುಗಳನ್ನ ನೀವು ಅಲ್ಲ, ಸಾವುಗಳೇ. ಅದಕ್ಕೆ ನಾನು ನಮ್ಮ ದೃಷ್ಟಿಯಲ್ಲಿ ಸಾವುಗಳೇ. ನಾನು ಹೇಳುವಂತದ್ದು, ಅಷ್ಟು ದೊಡ್ಡ ಯೋಜನೆ ಮಾಡಿದಾಗ ಅಚಾತುರ್ಯ ನಡಿಬಾರ್ದು ಅಂತ ಸಿದ್ಧತೆ ಮಾಡ್ಕೊಂಡಾಗ ಎಷ್ಟು ಜನ ಸೇರಿದ್ರಿ ಇಲ್ಲಿ? ಅವ್ರು ಕೊಟ್ಟಿರುವಂತ ವರದಿ ಪ್ರಕಾರ 2.5 ಲಕ್ಷ ಜನ. 2.5 ಲಕ್ಷದಿಂದ ವಿಧಾನಸೌಧದ ಮುಂದೆ ಎಷ್ಟು ಜನ ನಿಂತಿರ್ತಾರೆ? 1.5 ಲಕ್ಷ ಜನ. ಇನ್ನೆಲ್ಲರೂ ಕೂಡ ಸ್ಟೇಡಿಯಂನಲ್ಲಿ ಇದ್ರು ಅಂದ್ರೆ ಸ್ಟೇಡಿಯಂ ಕೆಪಾಸಿಟಿ ಎಷ್ಟು? 35,000. 35,000ಕ್ಕೆ ನೀವು ಗೇಟ್ ಎಲ್ಲ ಹಾಕಿ ಅಲ್ಲಿ ಸರಿಯಾಗಿ ಪೊಲೀಸ್ನವ್ರನ್ನ ಹಾಕ್ಬೇಕಾಗಿತ್ತು. ಏನಪ್ಪ ಸಿದ್ಧತೆ ಮಾಡಿದ್ಯಾ KCA? RCB ಗೆದ್ದು ಬಂದಿದ್ದೀರಲ್ಲ, ಏನ್ ಮಾಡ್ಕೋತೀರಿ? ಅಲ್ಲಿಗೆ ಉಪಮುಖ್ಯಮಂತ್ರಿ ಹೋಗಿದ್ಯಾಕೆ? ಸರ್ಕಾರದ ಕಾರ್ಯಕ್ರಮ ಅದಲ್ಲ ಅಂತ ಅಂದಮೇಲೆ ಉಪಮುಖ್ಯಮಂತ್ರಿ ಕಾಲಿಡಬಾರ್ದಾಗಿತ್ತು. ಎಲ್ಲ ಕಾರ್ಯಕ್ರಮನೂ ಇಲ್ಲೇ ಆಗಿತ್ತು. ಅದರಲ್ಲಿ ಇದು CM ಕಾರ್ಯಕ್ರಮ, ಅದು DCM ಕಾರ್ಯಕ್ರಮನ? ಇಲ್ಲಿ ಸರ್ಕಾರದಲ್ಲಿ ಇರುವಂತಹ ಎರಡೆರಡು ಉಲ್ಟಾ ಹೊಡೆಯುವಂಥದ್ದಕ್ಕೆ, ನೀವು ಮಾಡಿದಂಥ ಅಪರಾಧಕ್ಕೆ ಪೊಲೀಸ್ ಆಫೀಸರ್ಗಳು ತಲೆ ತೆಗೆದಿದ್ದೀರಿ. ಎನ್ಕ್ವೈರಿ ಆಯ್ತಾ? ಅವರೆಲ್ಲ IAS ಆಫೀಸರ್ಗಳು. IAS ಆಫೀಸರ್ಗಳನ್ನ ಏಕಾಏಕಿ ಸಸ್ಪೆಂಡ್ ಮಾಡಕ್ ಬರುತ್ತಾ? ಎನ್ಕ್ವೈರಿ ಆದ್ಮೇಲೆ ಅವ್ರು ತಪ್ಪಿತಸ್ಥರು ಅಂದ್ಮೇಲೆ ಮಾಡಬೇಕು. ಏನಂದ್ರೆ, ಈಗ ಪ್ರಯಾಗ್ರಾಜ್ನ ಘಟನೆ ನಡೀತಪ್ಪ, ಅಲ್ಲಿ ಆ ಪೊಲಿಟಿಕಲ್ ಹೆಡ್ಸ್ ರಾಜೀನಾಮೆ ಕೊಟ್ಟರು. ಈಗ ಮೋರ್ಬಿ ದುರಂತ ನಡೀತು. ಯಾವಾಗ? ಗುಜರಾತ್ ವಿಧಾನಸಭಾ ಚುನಾವಣೆಯಿಂದ ಸ್ವಲ್ಪ ಮೊದಲು ಆ ದುರಂತ ನಡೀತು. ಅವಾಗ ರಾಜಕೀಯ ನಾಯಕರು, ಅವರೇನು ರಾಜಕೀಯ ನಾಯಕರು, ನಿಮ್ಮ ಸರ್ಕಾರ ಇರಲಿ ಅವ್ರ ಸರ್ಕಾರ ಇರಲಿ, ಕೆಲಸ ಮಾಡೋದು ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿನೇ. ಖಂಡಿತ ನಿಜ. ನೀವು ಹೇಳೋ ಪ್ರಶ್ನೆ ಅದು ಖಂಡಿತ ನಿಜ. ಪೊಲೀಸ್ ಸಿಬ್ಬಂದಿನೇ ಕೆಲಸ ಮಾಡೋದು. ಯಾಕಂದ್ರೆ ನೀವು ಈಗ ವಿಪಕ್ಷವಾಗಿ ಎಂಥ ಸ್ಥಿತಿಯಲ್ಲಿದ್ದೀರಿ ಅಂತಂದ್ರೆ, ಹಿಂಗೆ ಮಾಡಿದರೆ ಇದು ತಪ್ಪು ಅಂತೀರಿ. ಯಾಕಂದ್ರೆ ನೀವೇ ಟ್ವೀಟ್ ಮಾಡಿದ್ರಿ, ಪರಮೇಶ್ವರ್ ಅಸಮರ್ಥ ಗೃಹ ಸಚಿವ, ಅವ್ರಿಗೊಂದು ದೊಡ್ಡ ಅವಕಾಶ. ನೀವೇನು ಹೇಳಲಿಲ್ಲ, ರವಿವಾರ ಕಾರ್ಯಕ್ರಮ ಮಾಡಿ ಗಡ್ಬಡಿ ಮಾಡಬೇಡಿ, ಯಾರೂ ಹೇಳಲಿಲ್ಲ. ಕಾರ್ಯಕ್ರಮ ದಿಢೀರಂತ ಯೋಜನೆ ಮಾಡಿದ್ ಯಾರು ಅನ್ನುವಂಥದ್ದು ಸರ್ಕಾರದಲ್ಲಿ ಇರುವಂತ ಉನ್ನತ ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಗೊತ್ತೇ ಇರಲಿಲ್ಲ. ಅವರು ಕೊಟ್ಟಿದ್ದಿಲ್ಲ ಅಂದ್ರೆ ನೀವು ಇವತ್ತು ಕೂತ್ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತಿದ್ರೆ, ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ಲಿಲ್ಲ. ಕಾರ್ಯಕ್ರಮವನ್ನ ಅವ್ರೇನ್ ಕೇಳಿದ್ರು, ನಾವು ಮೆರವಣಿಗೆನಲ್ಲಿ ಬರ್ತೀವಿ ಅಂತಂದ್ರು. ವಿಧಾನಸೌಧದ ಕಾರ್ಯಕ್ರಮಕ್ಕೇನು ಅವ್ರ ಅನುಮತಿ ಕೇಳಿರ್ಲಿಲ್ಲ RCBನವರು, ಅಥವಾ ಅದ್ರ KCA ಸ್ಟೇಡಿಯಂ ಒಳಗಡೆ ಏನು ಕೇಳಿರ್ಲಿಲ್ಲ. ಅವ್ರು ಕೇಳಿದ್ದಲ್ಲಿ ಒಂದು ದೊಡ್ಡ ಮೆರವಣಿಗೆನಲ್ಲಿ ಬರ್ತೀವಿ. ಮೆರವಣಿಗೆಯಲ್ಲಿ ಬರೋದಕ್ಕಾದ್ರೆ ಸಿದ್ಧತೆ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ದೊಡ್ಡ ರೋಡ್ ಶೋ ಈ ದೇಶದಲ್ಲಿ ನಡೆದಿದೆ, ಲಕ್ಷಾಂತರ ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.